टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯುಪಿಐ ಬದಲು ಕ್ಯಾಶ್ ಅನ್ನ ಪಡಿತಾ ಇದ್ದಾರೆ ಸಣ್ಣ ವ್ಯಾಪಾರಿಗಳು. ಆನ್ಲೈನ್ ಪೇಮೆಂಟ್ ಬೇಡ ಅಂತ ಹೇಳಿ ಇದೀಗ ಕ್ಯಾಶ್ಗೆನೆ ಮೊರೆ ಹೋಗಿದ್ದಾರೆ ವ್ಯಾಪಾರಸ್ಥರು. ಓನ್ಲಿ ಕ್ಯಾಶ್, ನೋ ಆನ್ಲೈನ್ ಪೇಮೆಂಟ್ ಎಂಬ ಬೋರ್ಡ್ ಅನ್ನ ಅಳವಡಿಸಿದ್ದಾರೆ. ಸ್ಕ್ಯಾನರ್ಗಳನ್ನು ತೆಗೆದುಹಾಕಿ ಓನ್ಲಿ ಕ್ಯಾಶ್ ಅನ್ನೋ ಬೋರ್ಡ್ ಅನ್ನ ಹಾಕೊಂಡಿದ್ದಾರೆ. ಕಾಂಡಿಮೆಂಟ್ಸ್ ಮಾಲೀಕರು ಇದೀಗ ಬರುವಂತಹ ಗ್ರಾಹಕರ ಬಳಿ ನಾವು ಕ್ಯಾಶ್ಗೆ ಮಾತ್ರ ವಹಿವಾಟನ್ನು ಮಾಡ್ತೀವಿ, ಆನ್ಲೈನ್ ಪೇಮೆಂಟ್ಗೆ ನಿಮಗೆ ಯಾವುದೇ ವಸ್ತುಗಳು ನಮ್ಮಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಗ್ರಾಹಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. HSR ಲೇಔಟ್ನ ಬ್ರಹ್ಮಶ್ರೀ ಕಾಂಡಿಮೆಂಟ್ಸ್ನಲ್ಲಿ ಘಟನೆ. ಗ್ರಾಹಕರಿಂದ ಕ್ಯಾಶ್ ಮಾತ್ರ ಪಡಿತಾ ಇದ್ದಾರೆ ಮಾಲೀಕರು. ಕ್ಯಾಶ್ ನೀಡಿಯೇ ವಸ್ತುಗಳನ್ನು ಗ್ರಾಹಕರು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಅಂತ ಹೇಳಿ ಅವರಿಗೆ ನೋಟಿಸ್ ಬಂದಿದೆ ಒಂದಷ್ಟು ಮಂದಿ ಅಂಗಡಿ ಮಾಲೀಕರಿಗೆ. ಈ ನಿಟ್ಟಿನಲ್ಲಿ ಇದರ ಸಹವಾಸವೇ ಬೇಡ ಅಂತ ಹೇಳಿ ನಾವು ಬರೀ ಕ್ಯಾಶನ್ನು ಪಡಿತೀವಿ, ಆನ್ಲೈನ್ ಪೇಮೆಂಟ್ ನಿರಾಕರಿಸ್ತೀವಿ ಅಂತ ಹೇಳಿ ಗ್ರಾಹಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಆನ್ಲೈನ್ ಪೇಮೆಂಟ್ ಮೂಲಕವಾಗಿ ಗ್ರಾಹಕರಿಂದ ಹಣವನ್ನು ಸ್ವೀಕರಿಸುತ್ತಿದ್ದಂತಹ ಕಾಂಡಿಮೆಂಟ್ಸು, ಬೇಕರಿ, ಸಣ್ಣ ಪುಟ್ಟ ಟೀ ಅಂಗಡಿಗಳಿಗೆ ಈಗಾಗಲೇ ಕರ್ನಾಟಕ ರಾಜ್ಯದ ಕಮರ್ಷಿಯಲ್ ಟ್ಯಾಕ್ಸ್ನ ಅಧಿಕಾರಿಗಳು ಕಳೆದ ಒಂದು ವಾರ 15 ದಿನಗಳಿಂದ ಲಕ್ಷ ಕೋಟಿ ಲೆಕ್ಕದಲ್ಲಿ ಶೋಕಾಸ್ ನೋಟಿಸ್ ಅನ್ನು ನೀಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ವ್ಯಾಪಾರಿಗಳು ಕೂಡ ಓನ್ಲಿ ಕ್ಯಾಶ್ ಅಂದರೆ ಆನ್ಲೈನ್ ಪೇಮೆಂಟ್ ಬೇಡ ಅನ್ನುವಂಥದ್ದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನು ಈಗಾಗಲೇ HSR ಲೇಔಟ್ ಅಲ್ಲಿರುವಂತಹ ಬ್ರಹ್ಮಶ್ರೀ ಕಾಂಡಿಮೆಂಟ್ಸ್ನ ಮುಂಭಾಗದಲ್ಲಿದ್ದೀನಿ. ಅಲ್ಲಿರುವಂತಹ ದೃಶ್ಯಗಳನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಇಷ್ಟು ದಿನ ಈ ಅಂಗಡಿಯಲ್ಲಿ ಆನ್ಲೈನ್ ಪೇಮೆಂಟನ್ನು ತೆಗೆದುಕೊಳ್ತಾ ಇದ್ರು, ಸ್ಕ್ಯಾನರ್ಗಳನ್ನು ಇಟ್ಟಿದ್ರು. ಬರುವಂತಹ ಗ್ರಾಹಕರು ಟೀ, ಕಾಫಿ, ಬಿಸ್ಕೆಟು, ಬನ್ನು ಈ ಥರದನ್ನೆಲ್ಲವನ್ನೂ ಕೂಡ ಆನ್ಲೈನ್ ಮೂಲಕವಾಗಿ ತೆಗೆದುಕೊಳ್ತಿದ್ರು. ಆದರೆ ಈಗ ಈ ನೋಟಿಸ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಅಂಗಡಿಯವರು ಏನು ಮಾಡ್ತಿದ್ದಾರೆ, ಓನ್ಲಿ ಕ್ಯಾಶ್, ನೋ ಆನ್ಲೈನ್ ಪೇಮೆಂಟ್ ಅಂತ ಬೋರ್ಡ್ಗಳನ್ನು ಈಗಾಗಲೇ ಹಾಕಿರುವಂಥದ್ದು. ಸಾಕಷ್ಟು ಗ್ರಾಹಕರು ಕೂಡ ಬೆಳಗಿನಿಂದ ಮಾತಾಡುವಂಥ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗ ಏಕಾಏಕಿ ಅಂಗಡಿಯವ್ರಿಗೆ 50 ಲಕ್ಷ, 1 ಕೋಟಿ, 20 ಲಕ್ಷ, 25 ಲಕ್ಷ ಅಂತೇಳಿ ಶೋಕಾಸ್ ನೋಟಿಸನ್ನು ಕೊಟ್ಟರೆ ಅಂಗಡಿಯವ್ರು ಏನು ಮಾಡಬೇಕಾಗತ್ತೆ, ಕೇವಲ ಕ್ಯಾಶ್ ಅಂತ ಬೋರ್ಡ್ ಹಾಕ್ತಾರೆ. ನಾವು ಆನ್ಲೈನ್ ಪೇಮೆಂಟ್ ಇಲ್ಲದೇ ಇರೋಂಥವ್ರು ಕ್ಯಾಶ್ನಲ್ಲಿ ಹೇಗೆ ವ್ಯಾಪಾರ ಮಾಡುವುದು ಅಂದರೆ, ಕೆಲವೊಬ್ರು ಹೇಳ್ತಾ ಇದ್ರು, ಈಗ ಆಫೀಸ್ನಲ್ಲಿ ಸಂಬಳನ ನನಗೆ ಆನ್ಲೈನ್ ಮೂಲಕ ಹಾಕ್ತಾರೆ, ಕ್ಯಾಶ್ ಕೊಡೋದಿಲ್ಲ. ಸಂಬಳನ ಆನ್ಲೈನಲ್ಲಿ ಹಾಕುವಂಥದ್ದು ಈಗಾಗಲೇ ತುಂಬ ವರ್ಷಗಳಿಂದ ಆರಂಭವಾಗಿದೆ. ಅವ್ರು ಕ್ಯಾಶ್ ಕೊಡೋದಿಲ್ಲ, ನಾನೆಲ್ಲಿಂದ ಕ್ಯಾಶ್ ಕೊಡಲಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ನನ್ನ ಜೊತೆಯಲ್ಲಿ ಗ್ರಾಹಕರು ಕೂಡ ಇದ್ದಾರೆ. ಸರ್, ತಾವು ಇಷ್ಟು ದಿನ ಆನ್ಲೈನ್ ಪೇಮೆಂಟ್ ಮೂಲಕವಾಗಿ ಟೀ, ಕಾಫಿ, ಸಿಗರೇಟು ಈ ಥರದನ್ನೆಲ್ಲವೂ ಕೂಡ ತೆಗೆದುಕೊಳ್ತಾ ಇದ್ರಿ. ಈಗ ಓನ್ಲಿ ಕ್ಯಾಶ್ ಅಂತ ಮಾಡಿದಲ್ಲ, ತಮಗೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗ್ತಿದೆ ಅಂತ? ಕ್ಯಾಶ್ ಅನ್ನೋದು ಈಗ ಕ್ಯಾಶ್ ಸಿಗ್ತಾ ಇಲ್ಲ. ನೀವು ATMಗೆ ಹೋಗಿ ಒಂದೊಂದ್ಸರಿ ಕ್ಯಾಶೇ ಸಿಗಲ್ಲ. ಸಣ್ಣ ಪುಟ್ಟ ಉದ್ಯಮಿದವ್ರಿಗೆ ಟ್ಯಾಕ್ಸ್ ಇಂದ ಎಫೆಕ್ಟ್ ಆಗ್ತಾ ಇದೆ ಹೊರತು ಹೊರೆ ಆಗ್ತಾ ಇದೆ. ಅವ್ರಿಗೆ ದುಡ್ದಿದ್ದೆಲ್ಲ ಸೇವಿಂಗ್ ಆಗುತ್ತಾ ಸರ್? ದುಡ್ದಿದ್ದೆಲ್ಲ ಸೇವಿಂಗ್ ಆಗಲ್ಲ. ಈಗ ನಾನು 5 ಲಕ್ಷ ದುಡಿತೀನಿ ಅಂದರೆ 5 ಲಕ್ಷಕ್ಕೆ ನಮ್ಗೆ ಪ್ರಾಫಿಟ್ ಎಷ್ಟಿರುತ್ತೆ ಸರ್? ಒಂದು 20,000 ಇರುತ್ತೆ. 20,000ದಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ಸ್ಕೂಲ್ ನೋಡಬೇಕು, ನಮ್ಮ ಕಮಿಟ್ಮೆಂಟ್, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲ ವ್ಯವಸ್ಥೆ ಮಾಡಿದ್ರೆ ಎಷ್ಟು ಉಳಿತಾಯ ಆಗುತ್ತೆ ಸರ್? ಈಗ ಮತ್ತೊಬ್ರು ಗ್ರಾಹಕರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಾವು ಈಗ ಅಂಗಡಿಗೆ ಬಂದಿದ್ರಿ, ಈಗ ಆನ್ಲೈನ್ ಪೇಮೆಂಟ್ ಇದೆಯಾ ಅಂತ ಕೇಳಿದ್ರಿ, ಅವ್ರು ಇಲ್ಲ ಅಂದರು, ಕ್ಯಾಶ್ ಅಂದರು. ತಾವು ಈಗ ಆನ್ಲೈನ್ ಪೇಮೆಂಟನ್ನು ಕೊಟ್ರಾ ಅಥವಾ ಕ್ಯಾಶನ್ನು ಕೊಟ್ರಾ ಅಂತ? ಸರ್, ಅದೆಲ್ಲ ಹ್ಯಾಬಿಟ್ ಆಗಿಬಿಟ್ಟಿದೆ ಸರ್. ಆನ್ಲೈನ್ ಯೂಸ್ ಮಾಡಿ ಹ್ಯಾಬಿಟ್ ಆಗಿಬಿಟ್ಟಿದೆ. ಅದೆಲ್ಲ ಆಗಲ್ಲ. ಅದು ಕ್ಯಾಶು ಯಾರು ಇಕ್ಕಲ್ಲ ಇವಾಗ ಸದ್ಯಕ್ಕೆ. ಎಲ್ಲ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದೆ. ಎಲ್ಲರೂ ಆನ್ಲೈನೇ ಮಾಡ್ತಾ ಇರೋದು. ಪೇಮೆಂಟ್ಸ್ ಎಲ್ಲ ಆನ್ಲೈನೇ. ಎಲ್ಲ ಸಂಬಳ ಎಲ್ಲ ಬರೋದು ಆನ್ಲೈನಲ್ಲಿನೇ. ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗೋದು. ಅವನು ಹೋಗಿ ಕ್ಯಾಶ್ ತೊಗೊಂಡು ಬಂದ ಇದೆಲ್ಲ ಚಿಲ್ಲರೆ ಎಲ್ಲ ತೊಗೊಂಡು ಬರೋಕ್ಕಾಗಲ್ಲ. ಅವನ ಹತ್ರ ಪಾಪ ಬಂದರೆ 500 ರೂಪಾಯಿ ಕೊಟ್ಟರೆ ಚಿಲ್ಲರು ಇಲ್ಲರ. ಆನ್ಲೈನಲ್ಲಿ ಇದ್ದರೆ ಎಷ್ಟಾದರೂ ಮಾಡ್ಬೋದು. ಇವಾಗ ಏನು ಇದು ಟ್ಯಾಕ್ಸ್ದು ಆಗ್ತಾ ಇದೆ, ಅದು ಸ್ವಲ್ಪ ಇದು ಮಾಡಬೇಕು ಸರ್. ಈಗ ಅಂಗಡಿ ಮಾಲೀಕರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಈಗ ಓನ್ಲಿ ಕ್ಯಾಶ್, ನೋ ಆನ್ಲೈನ್ ಪೇಮೆಂಟ್ ಅಂತ ಹಾಕಿದ್ದೀರಾ, ಏನು ಕಾರಣ, ಯಾಕೆ ಅಂತ? ಸರ್, ಇವಾಗ ನೋಡಿದಾಗೆ GST ಆಫ್ ಎಲ್ಲ ಬರ್ತಾ ಇದೆ, ಎಲ್ಲ ಕಡೆಯಿಂದ ಬರ್ತಾ ಇದೆ, ಹೌದಾ? ಇವಾಗ ನನಗೂ ಬರೋ ಚಾನ್ಸಸ್ಸು ತುಂಬ ಕಾಣ್ತಾ ಇದೆ ಆಲ್ರೆಡಿ. ಅದಕ್ಕೋಸ್ಕರ ನಾನು ಅದಕ್ಕಿಂತ ಮುಂಚೆನೇ ಇದು ಆನ್ಲೈನ್ನ ತೆಗೆದ್ಬಿಟ್ಟಿದ್ದೀನಿ. ಓನ್ಲಿ ಕ್ಯಾಶ್ ಮಾತ್ರ ತಗೊಳ್ತಾ ಇದ್ದೀನಿ ಇವಾಗ. ಮತ್ತೆ 25ನೇ ತಾರೀಕು ಫ್ರೀಡಮ್ ಪಾರ್ಕ್ ಅಲ್ಲಿ ಪ್ರತಿಭಟನೆಗೆ ಎಲ್ಲರೂ ಹೋಗ್ತಾ ಇದೀವಿ. ಬೇಕರಿ, ಕಾಂಡಿಮೆಂಟ್ಸ್ ಎಲ್ಲರೂ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.